ನನಗೆ ಈ ಭೂಗತ ಜಗತ್ತೇನಿದೆ, ಬೆಂಗಳೂರು ಭೂಗತ ಜಗತ್ತಿನ ಪರಿಚಯ ಆಗಿದ್ದು ನನಗೆ ಅಗ್ನಿಶ್ರೀಧರ್ ಅವ್ರ ಮೂಲಕ. ಯಾಕೆಂದ್ರೆ ನಾನು ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇಂದ ಬಂದಂತವನು. ನಮ್ಮ ತಂದೆ ತಾತ ಎಲ್ಲ ಪ್ರೊಫೆಸರ್ಸ್. ನನಗೂ ಭೂಗತ ಜಗತ್ತಿಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಅದರಿಂದ ನನಗೆ ಆ ಲೋಕದ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಅವ್ರ ಮೂಲಕ. ಆಗ ನಾನು ಎಷ್ಟೋ ಜನ ಅಂಡರ್ವರ್ಲ್ಡ್ ಅವ್ರನ್ನ ಅವ್ರು ಪರಿಚಯ ಮಾಡಿಕೊಟ್ರು. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅದು ಹೇಗೆ ನಡೆಯುತ್ತೆ, ಅಲ್ಲಿ ವ್ಯವಹಾರ ಹೇಗೆ ನಡೆಯುತ್ತೆ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಅಗ್ನಿಶ್ರೀಧರ್ ಅವರು. ಈಗ 15 ವರ್ಷದ ನಂತರ 19 ವರ್ಷ ಆಗಿದೆ ಆ ದಿನಗಳು ಬಂದು. 19 ವರ್ಷದ ನಂತರ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಭೂಗತ ಜಗತ್ತಿನ ಬಗ್ಗೆ ಇರುವಂತಹ ಅನೇಕ ಪುಸ್ತಕಗಳನ್ನು ಓದಿದೆ. ಶ್ರೀಧರ್ ಸರ್ ಬರೆದಿರುವಂಥದ್ದು, ರವಿ ಬೆಳಿಗರ್ ಅವರು ಬರೆದಿರುವಂಥದ್ದು, BK ಶಿವರಾಮ್ ಅವರು ಬರೆದಿರುವಂಥದ್ದು, ಹುಸೇನ್ ಝೈದಿ ಅಂತ ಒಬ್ರು ರೈಟರ್ ಇದ್ದಾರೆ. ಅವರು ಡೋಂಗ್ರಿ ಟು ದುಬೈ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಮಾಫಿಯಾ ಕ್ವೀನ್ಸ್ ಆಫ್ ಮುಂಬೈ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಈ ರೀತಿ ಅನೇಕ ಪುಸ್ತಕಗಳನ್ನ ಓದಿದೆ, ಅಂಡರ್ವರ್ಲ್ಡ್ ಬಗ್ಗೆ ರಿಸರ್ಚ್ ಮಾಡಿದೆ. ಆಮೇಲೆ ಅನೇಕ ಪೊಲೀಸ್ ಆಫೀಸರ್ಗಳನ್ನ ಮೀಟ್ ಮಾಡಿದೆ. ಆಮೇಲೆ ಡೇನಿಯಲ್ ಜಾರ್ಜ್ ಅಂತ ಒಬ್ರು ತುಂಬಾ ದೊಡ್ಡ ಕ್ರೈಮ್ ರಿಪೋರ್ಟರ್ ಇದ್ದಾರೆ, ಹಿಂದಿನವರು, ಅಂದ್ರೆ 80s 90s ತುಂಬಾ ಆಕ್ಟಿವ್ ಆಗಿದ್ದಂಥವ್ರು. ಅವರು ನನಗೆ ಈ ಸಿನಿಮಾದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಇದ್ರು. ಸೊ ಅವರೆಲ್ಲರ ಮೂಲಕ ನಾನು ಕಲೆ ಹಾಕಿದ್ದನ್ನ ಮತ್ತೆ ಒಂದು ಕಾಲ್ಪನಿಕ ಕಥೆಯಾಗಿ ಹೆಣೆದಿರುವಂಥದ್ದು ಇದು. ಆ ದಿನಗಳು ಒಂದು ಅಥೆಂಟಿಕ್ 100% ಸತ್ಯ ಕಥೆ ಆಗಿತ್ತು. ಆದರೆ ಇದು 100% ಸತ್ಯ ಕಥೆ ಅಂತ ಹೇಳೋದಿಲ್ಲ. ಸ್ಫೂರ್ತಿ ಇದೆ, ಭೂಗತ ಜಗತ್ತಿನ ಅನೇಕ ವ್ಯಕ್ತಿಗಳ ಘಟನೆಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಆದರೆ ಇದೊಂದು ಕಾಲ್ಪನಿಕ ಕಥೆ. ಅದು ಜನರಿಗೆ ಬಿಟ್ಟಿದ್ದು. ಅದು ಇಳೆಯರಾಜ ಸರ್, ಇದು ಸಂತೋಷ್ ನಾರಾಯಣ್ ಅವರು. ಸೊ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಿಹಿಗಾಳಿ ಮತ್ತೆ ಆ ದಿನಗಳು ಎಷ್ಟು ದೊಡ್ಡ ಹಿಟ್ ಆದವೋ ಅಷ್ಟೇ ದೊಡ್ಡ ಹಿಟ್ಟು ನಮ್ಮ ಈ 7 ಹಾಡುಗಳಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಒಟ್ಟು 7 ಹಾಡುಗಳಿದೆ ಸರ್ ಈ ಸಿನಿಮಾದಲ್ಲಿ. ಒಂದು ಅಂದ್ರೆ ಎಷ್ಟು ವೈವಿಧ್ಯತೆ ಇದೆ ಅಂದ್ರೆ ನಮ್ಮ ಆಲ್ಬಮ್ ಅಲ್ಲಿ ಒಂದು ರಘು ದೀಕ್ಷಿತ್ ಅವ್ರು ಹಾಡಿರುವಂತ ಒಂದು ಬೆಂಗಳೂರು ಒಂದು ರಾಕ್ ಆಂಥಮ್ ಇದೆ, ಒಂದು ರ್ಯಾಪ್ ಸಾಂಗ್ ಇದೆ ಆಲೋಕೆ ಮಾಡಿರುವಂಥದ್ದು, ಒಂದು ಟಪಾನ್ ಕೂತ್ ಹಾಡು ಅದೇ ಟಾಟಾ ಟಾಟಾ ಅಂತ ಏನೋ ಬಂದಿದೆ ಅದೊಂದಿದೆ, ಈ ಕ್ಲಬ್ ಸಾಂಗ್ ಇವತ್ತು ನೀವು ಕೇಳಿದಿರಿ, ಒಂದು ಕ್ಲಾಸಿಕಲ್ ಮೋಲ್ಡ್ ಅಲ್ಲಿ ಒಂದು ಹಾಡಿದೆ. ಈ ರೀತಿ ಎಲ್ಲಾ ರೀತಿಯ ವಿಭಿನ್ನತೆ ಉಳ್ಳ ಆಲ್ಬಮ್ ಇದು. ಇಲ್ಲ, ಇದರಲ್ಲಿ ಪಾರ್ಟ್ 2 ಇಲ್ಲ ಸರ್. ಇದು ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಂತ ನಾವು ಕರೆದಿದ್ದೀವಿ. ಅದರಿಂದ ಒಂದು ರೀತಿ ನೀವು ಅರ್ಥ ಮಾಡ್ಕೋಬಹುದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.